ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಹಾಗೆ ನೋಡ್ತಾ ಇದೀಯಾ? ಏನಿಲ್ಲ ರೀ, ನೀವಿಬ್ರು ಮಾತಾಡ್ತಿದ್ರಲ್ಲ ಅದನ್ನೇ ಕೇಳಿಸ್ಕೊತಾ ಇದ್ದೆ. ಅದ್ರಲ್ಲೇನಿದೆ? ನೀವ್ ಮಾತಾಡ್ತಾ ಇದ್ರೆ ಅದ್ರಲ್ಲಿ ಒಂದು ಮಾತು ಎತ್ತಿಡಕ್ ಸಾಧ್ಯನೇ ಇಲ್ಲ, ಹಾಗಿರುತ್ತೆ. ಬಬ್ಬಬ್ಬಬ್ಬ, ತುಂಬಾ ಖುಷಿನೂ ಆಗತ್ತೆ. ಜೊತೆಗೆ ಸ್ವಲ್ಪ ಹೊಟ್ಟೆನೂ ಉರಿಯತ್ತೆ. ಹೊಟ್ಟೆ ಉರಿನ? ಅಮ್ಮ, ಅವರಿಬ್ರು ಮಾತಾಡಿದ್ರೆ ನಿನ್ಗೆ ಯಾಕೆ ಹೊಟ್ಟೆ ಉರಿ? ನೋಡ್ತಾ ಇದೆಯಲ್ಲ ನೀನೆ, ಇಷ್ಟೊತ್ತಿಂದ ಎಷ್ಟು ಮಾತಾಡ್ತಿದಾರ ಭಾಗ್ಯಕ್ಕನ ಹತ್ರ. ನನ್ನ ಹತ್ರ ಇಷ್ಟೊಂದು ಮಾತಾಡ್ತಾರ ನಿಮ್ಮಪ್ಪ? ಹೊಟ್ಟೆ ಉರಿಯುತ್ತಾ ಇಲ್ವಾ ಹೇಳು? ಇದು ಯೂನಿವರ್ಸಲ್ ಪ್ರಾಬ್ಲಮ್. ಯಾಕೋ ಚಿಕ್ಕಣ್ಣ, ನಿನ್ ಹೆಂಡತಿ ಹತ್ರ ನೀನ್ ಮಾತಾಡೋದಿಲ್ವಾ? ಭಾಗ್ಯಕ್ಕ, ವಿಷಯ ಏನು ಅಂದ್ರೆ ನನಗೆ ಮಾತಾಡಬೇಕು ಅಂತ ತುಂಬಾ ಆಸೆ ಇದೆ ಭಾಗ್ಯಕ್ಕ. ಆದ್ರೆ ಮಾತಾಡಕ್ಕೆ ಬಿಡಲ್ಲ ಅವಳು. ಅವಳೇ ಮಾತಾಡ್ತಿರ್ತಾಳೆ, ನಾನು ಎಲ್ಲಿಂದ ಮಾತಾಡೋದು? ಸುಮ್ಮನಿರಿ, ಹೇಳ್ಬೇಕು ಅಂತ ಏನೇನೋ ಹೇಳೋದಲ್ಲ. ಬೀಗ್ರ ಮುಂದೆ ಮರ್ಯಾದೆ ಕಳಿಬಿಡಿ. ಏ ಬೀಗ್ರ ಆಮೇಲೆ, ಮೊದಲು ನನಗೆ ಅಕ್ಕ. ಅಕ್ಕನ ಮುಂದೆ ತಮಾಷೆ ಮಾಡಿದ್ರೆ ಇನ್ಯಾರ ಮುಂದೆ ಮಾಡಬೇಕು ಅಲ್ವಾ ಅಕ್ಕ? ನಾನು ನಿಮ್ಮಲ್ಲಿ ಒಬ್ಳು, ಬೀಗ್ರು ಅಂತ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೇ. ನೀನ್ ಯಾಕೆ ಎಲ್ಲ ಮತ್ತು ಸೀರಿಯಸ್ ಆಗಿ ತಗೋತೀಯ? ಸ್ವಲ್ಪ ಸ್ಪೋರ್ಟಿವ್ ಆಗಿ ತಗೋ. ಹೇಳೋದಕ್ ಸುಲಭ, ನಿಮ್ಮೇಲ್ ಬಂದಾಗ ತಾನೆ ಗೊತ್ತಾಗೋದು. ಅವಾಗ್ಲೇ ಉರ್ಕೊಳ್ಳೋದು. ಹೀಗೆ ಉರ್ಕೊಂಡೆ ತಲೆ ಮೇಲಿರೋ ಕೂದಲೆಲ್ಲ ಬೋಡಾಗೋಗಿ. ನನ್ ತಲೆ ವಿಷಯಕ್ಕೆ ಯಾಕೆ ಬರ್ತೀಯ ಈಗ? ಈಗಷ್ಟೇ ಹೇಳಿದ್ರಿ ಸ್ಪೋರ್ಟಿವ್ ಆಗಿ ತಗೋಬೇಕು ಅಂತ. ಈಗ ಅವ್ರ ವಿಷಯ ಬಂದಾಗ ಸ್ಪೋರ್ಟಿವ್ನೆಸ್ ಎಲ್ಲೋಯ್ತ್ರಿ? ಕರೆಕ್ಟ್ ಬಗ್ಗೆ ಕೇಳಿ ಅಕ್ಕ, ಕೇಳಿ. ಮುಖ ನೋಡಿ, ಒಳ್ಳೆ ಹರಳೆಣ್ಣೆ ಕುಡ್ದಾಗ ಆಗಿದೆ. ಕೊಟ್ಟು ಹೊಡೆಸ್ಕೊಳ್ಳೋದು ಅಂದ್ರೆ ಇದೇನೆ. ಸಾಕು, ನನ್ನ ನಾಡ್ಕೊಂಡಿದ್ದು. ನಾನೇನು ಉರ್ಕೊಂಡಿಲ್ಲ. ಓಹೋ, ಇವಾಗ ಏನಾಗ್ತಾ ಇದೆಯೋ? ಏನಿಲ್ಲ, ನಾನು ಸ್ಪೋರ್ಟಿವ್ ಆಗಿ ತಗೊಂಡಿದ್ದೀನಿ. ನಾನು ತುಂಬಾ ಸ್ಪೋರ್ಟಿವ್, ಪಾಸಿಟಿವ್, ತಿಳ್ಕೊ. ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಪಾಸಿಟಿವ್ ಆಗಿ ತಗೊಂಡಿದ್ದೀರಾ ಅಂತ. ಆ ವಿಷಯ ಬಿಡಿ. ಈಗ ನಾನು ಭಾಗ್ಯಕ್ಕನ ಜೊತೆ ಮಾತಾಡ್ಬೇಕು ಸೀರಿಯಸ್ ಆಗಿ. ತಪ್ಪಿಸ್ಕೊಳಕ್ಕೆ ದಾರಿ ಹುಡುಕ್ತಾ ಇದಾರೆ ಭಾಗ್ಯಕ್ಕ ನೋಡಿ. ನಾನು ತಮಾಷೆ ಮಾಡ್ತಿಲ್ವ, ಸೀರಿಯಸ್ ಆಗಿ ಇರ್ತೀನಿ. ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ಬೇಕು. ಆಯ್ತಾಯ್ತು ಭಾಗ್ಯಕ್ಕ, ನನಗೆ ಇದ್ದಿದ್ದು 2 ಆಸೆ. ಒಂದು, ನೀನು ಮೊದಲ ತರ ಆಗಬೇಕು, ಬಾಯಿ ತುಂಬಾ ಮಾತಾಡಬೇಕು, ನಾನು ನಿನಗೆ ಕೃತಜ್ಞತೆ ಹೇಳಬೇಕು, ಇವೆಲ್ಲ ಆಸೆ ಇತ್ತು. ಇದನ್ನ ಭಗವಂತ ಇವತ್ತು ಪೂರೈಸ್ಬಿಟ್ಟ. ಮನಸ್ಸು ಬಿಚ್ಚಿ ಮಾತಾಡ್ಬೋದು. ಈಗಿರೋದು ಇನ್ನೊಂದು ಆಸೆ ಭಾಗ್ಯಕ್ಕ, ನನ್ನ ಮೊಮ್ಮಗನ್ ನೋಡ್ಬೇಕು. ನನ್ನ ಮಗಳು, ಅಳಿಯ, ಮೊಮ್ಮಗ ನಾವೆಲ್ಲ ಒಟ್ಟಿಗೆ ಚೆನ್ನಾಗಿರೋದನ್ನ ನೋಡ್ಬೇಕು ಅನ್ನೋದು ಒಂದು ಆಸೆ ಇದೆ. ಅದಾದ್ಮೇಲೆ ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ. ಯಾಕೋ ಹಾಗಂತಿದೀಯಾ? ಬಿಡ್ತು ಅನ್ನೋ. ನಾನು ಅದಕ್ಕೆ ಅಲ್ವೇನೋ ಜೀವ ಬಿಗಿ ಹಿಡ್ಕೊಂಡು ಕೂತಿರೋದು. ಭಾಗ್ಯಕ್ಕ, ಯಾಕೆ ಹೀಗೆಲ್ಲ ಮಾತಾಡ್ತೀನಿ ನೀನು? ಹಾಗೆಲ್ಲ ಮಾತಾಡ್ಬೇಡ. ನೀನ್ ಬದುಕಿರ್ಬೇಕು. ನೀನ್ ಬದುಕಿದ್ರೆ ನನ್ನಂತ ಎಷ್ಟೋ ಜನಕ್ಕೆ ಸಹಾಯ ಆಗುತ್ತೆ. ನೀನ್ ಬಿಡ್ತು ಅನ್ನೋ ಮೊದ್ಲು. ನೀನು ಬಿಡ್ತು ಅನ್ನೋ, ಹಾಗೆಲ್ಲ ಮಾತಾಡ್ಬೇಡ ನೀನು. ಆಯ್ತು, ಬಿಡ್ತು. ಹೌದು ಅಕ್ಕ, ಇವ್ರು ಹೇಳ್ದಾಗೆ ನಮ್ಮ ಮಗು ಹೀಗಿರ್ಬೋದು ಹಾಗಿರ್ಬೋದು ಅನ್ಕೊಂಡು ಸುಮ್ಮನೆ ಇಮ್ಯಾಜಿನೇ ಮಾಡ್ಕೋತಾ ಇದ್ದೀವಿ. ಆಕ್ಚುಲ್ ಆಗಿ ಅವನು ಎಷ್ಟು ಬೆಳೆದಿದ್ದಾನೆ, ಹೇಗೆ ಕಾಣ್ತಾ ಇದ್ದಾನೆ ಒಂದು ಗೊತ್ತಾಗ್ತಾ ಇಲ್ಲ. ಛೇ, ಇವರೆಲ್ಲ ಇಷ್ಟೊಂದು ಆಸೆ ಇಟ್ಕೊಂಡಿರುವಾಗ ಸತ್ಯ ಗೊತ್ತಿದ್ದು ನಾನು ಹೇಗೆ ಸುಮ್ಮನಿರ್ಲಿ? ಆಗಿದ್ದಾಗ್ಲಿ, ನಾನೆಲ್ಲನೂ ಹೇಳ್ಬಿಡ್ತೀನಿ. ಚಿಕ್ಕಣ್ಣ, ನಿಮ್ಮ ಅಳಿಯನ ಫೋನ್. ಹಲೋ, ಹೇಳಪ್ಪ. ಅಮ್ಮ, ಎಲ್ಲಿದ್ಯಾ? ನಾನು ನಿಮ್ಮ ಮಾವನ ಮನೆಗೆ ಬಂದಿದ್ದೀನಪ್ಪ.
ಅಲ್ಲೇನು ಮಾಡ್ತಾ ಇದೀಯ? ಅಲ್ಲೇ ಹೋಗಿದ್ದೆ? ಹಾಗೆ ಸುಮ್ಮನೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ? ಅಮ್ಮ, ಒಂದು ರಿಕ್ವೆಸ್ಟು. ಅತ್ತೆ ಮಾವನ ಹತ್ರ ನನ್ನ ಬಗ್ಗೆ ಆಗಲಿ ಭೂಮಿಕಾ ಬಗ್ಗೆ ಆಗಲಿ ಈಗಲೇ ಏನು ಹೇಳಕ್ಕೆ ಹೋಗ್ಬೇಡ ಪ್ಲೀಸ್. ಸರಿನಪ್ಪ. ಸರಿ, ನಾನು ಆಮೇಲೆ ಫೋನ್ ಮಾಡ್ತೀನಿ. ಎಲ್ಲಾನು ಹೇಳ್ಬಿಡೋಣ ಅಂತ ಅನ್ಕೊಂಡ್ರೆ ನನ್ನ ಮಗ ಮತ್ತೆ ಕಟ್ಟಾಕ್ಬಿಟ್ನಲ್ಲ. ಭಾಗ್ಯಕ್ಕ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಚಿಕ್ಕಣ್ಣ, ಸುಮ್ಮನೆ ಹಾಗೆ. ಇದೇನಿದು? ಆಕಾಶ್ ಫೋಟೋ ಇಲ್ಲಿ? ಇವರು ಮೊಮ್ಮಗನ ನೋಡೇ ಇಲ್ಲ ಅಂದ್ರಲ್ಲ, ಮತ್ತೆ ಹೇಗಿದು? ಚಿಕ್ಕಣ್ಣ, ಈ ಮಗು? ಅಯ್ಯೋ, ಅದೊಂದು ದೊಡ್ಡ ಕತೆ ಭಾಗ್ಯಕ್ಕ. ನಾನು ಮಂದಾಕಿನಿ ತರಕಾರಿ ತಗೊಂಬರಕ್ಕೆ ಹೋದಾಗ ಆ ಹುಡುಗ ಸಿಕ್ಕದ. ಎಷ್ಟು ಚೂಟಿ ಹುಡುಗ ಗೊತ್ತಾ, ಎಷ್ಟು ಮಾತಾಡ್ತಾನೆ ಗೊತ್ತಾ. ಕನ್ನಡ ಪಂಡಿತ ಅವನು. ಕನ್ನಡದ ಹಾಡುಗಳನ್ನೆಲ್ಲ ಹೇಳ್ಬಿಟ್ಟ. ಅವನ ಜೊತೆ ತೆಗೆಸ್ಕೊಂಡಿದ್ದ ಫೋಟೋ ಇದು. ಆ ಫೋಟೋ ನೋಡಿದಾಗ್ಲೆಲ್ಲ ನಮ್ಮಮ್ಮಗಾನು ಹೀಗೆ ಇರ್ಬೋದು ಅಂತ ನಾನು ಮಂದಾಕಿನಿ ಇಮ್ಯಾಜಿನ್ ಮಾಡ್ಕೋತಾ ಇರ್ತೀವಿ. ಅದಕ್ಕೆ ಅವನ ಫೋಟೋ ಇರಲಿ ಅಂತ ಹಾಕೊಂಡಿದ್ದೀವಿ. ಇವನೇ ನಿಮ್ಮ ಮೊಮ್ಮಗ ಅಂತ ನನಗೆ ಗೊತ್ತು, ಆದ್ರೆ ಹೇಳೋಕ್ಕಾಗ್ತಿಲ್ಲ. ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಿಸ್ಬಿಟ್ಯಪ್ಪ. ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ಮಿಡ್ ಡೇ ಮಂದಹಾಸ ವಿತ್ ಯುವರ್ RJ ರಾಕಿಂಗ್ ರಕ್ಷಾ. ದೇವನಹಳ್ಳಿಯಿಂದ ಸಂದೀಪ್ ಅವರು ಈ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದಾರೆ. ಇದು ನಮ್ಮ ಅಣ್ಣ ಅವರ ಒನ್ ಆಫ್ ದ ಫೇಮಸ್ ಸಾಂಗ್ಸ್. ಈ ಸಾಂಗ್ ಆದ್ಮೇಲೆ ನಿಮ್ಗೆ ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ ಒಂದನ್ನ ಹೇಳ್ತೀನಿ. ಎಲ್ಲೂ ಹೋಗ್ಬೇಡಿ, ಮಿಸ್ ಮಾಡ್ರೆ ಕೇಳ್ತಾ ಇರಿ.